ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. ಸ್ವೀಟ್ ಕಾರ್ನ್ ಕಟ್ಲೆಟ್ ತುಂಬಾ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳಿಗೆ ಯಾಕೆ, ದೊಡ್ಡವರು ಕೂಡ ತಿಂತಾರೆ. ಈ ತರದ್ದು ಯಾವಾಗಲೂ ಮಾಡಿಕೊಟ್ರೆ ಟೀ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರುತ್ತೆ ನಿಮಗೆ. ನಾವು ವಿಡಿಯೋ ಹಾಕಿದ ತಕ್ಷಣ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ನೋಡ್ಬೋದು. ನಿಮಗೆ ಯಾವ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಮಾಡೋದು ಸ್ವೀಟ್ ಕಾರ್ನ್ ಕಟ್ಲೆಟ್ ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕಾರ್ನ್ ಟಿಕ್ಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಕಾರ್ನ್ ಟಿಕ್ಕಿ ತುಂಬ ಚೆನ್ನಾಗಿರುತ್ತೆ. ಇದು 2 ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಕಾರ್ನ್ ಟಿಕ್ಕಿ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ, ನೋಡಿ ಇಲ್ಲಿ ಹಸಿ ಎಲ್ಲ ಉಳಿಸಿಟ್ಟಿರುವಂಥದ್ದು ಮೆಕ್ಕೆಜೋಳ ಹಸಿದಿದೆ, ಬೇಯಿಸಿಲ್ಲ, ಏನಿಲ್ಲ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನಾನು 1 ತೆನೆಯಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟಿಕ್ಕಿ ಮಾಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ನಾನೀಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ನೋಡಿ ಇಲ್ಲಿ ಕೊತ್ತಂಬರಿ ಪೌಡರನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ನೋಡಿ, ರುಚಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ. ಇದು ಖಾರ ಕಮ್ಮಿ ಇರುತ್ತೆ ಅಂಥೇಳಿ ಅಷ್ಟೇ. ಮತ್ತು ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಗರಂ ಮಸಾಲೆ ನೋಡಿ, ಬೈಂಡಿಂಗ್ಗೋಸ್ಕರ 1 ಟೇಬಲ್ ಸ್ಪೂನಷ್ಟು ಸ್ವೀಟ್ ಕಾರ್ನ್ ಹಿಟ್ಟಿದು. ಸ್ವೀಟ್ ಕಾರ್ನ್ 1-1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಬೈಂಡಿಂಗ್ಗೋಸ್ಕರ ಮಾತ್ರ ಇದು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು ನೋಡು ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಫ್ರೆಂಡ್ಸ. ಹಾಗೆ ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದು ಹಾಕ್ತೇನೆ. ಮತ್ತು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ 1-2 ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಚಿಲ್ಲಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ನಷ್ಟು. ನೋಡಿ, ಇದನ್ನೆಲ್ಲ ನಾನೀಗ ಎಲ್ಲವನ್ನು ಒಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ನೋಡಿ, ಇದಕ್ಕೆ ಯಾವ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಆಲೂಗಡ್ಡೆನ ಪುಡಿ ಮಾಡಿಟ್ಟಿವಿ, ಮತ್ತು ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಇದರದ್ದು. ನೋಡಿ, ಈಗ ಸ್ವಲ್ಪ ಫ್ರೆಶ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ. ಈಗ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವಿಲ್ಲಿ ಉಂಡೆ ಆಕಾರದಲ್ಲಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ದಪ್ಪತ್ತು ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಸರಿಯಾಗಿ ಒಳಗಡೆ ಎಲ್ಲ ಬೇಯೋದಿಲ್ಲ ನಮಗೆ. ನೋಡಿ, ಈ ಸೈಜಲ್ಲಿ ಮಾಡ್ಕೋಬೇಕು. ನೋಡಿ, ಈಗ ಟಿಕ್ಕಿ ರೆಡಿಯಾಗಿದೆ. ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಟಿಕ್ಕಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ. ಹೀಗೆ ಏನು ಮಾಡೋದಂಥೇಳಿ ನೋಡೋಣ ಬನ್ನಿ. ನೋಡಿ, ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ದೋಸೆದು. ಅದಕ್ಕೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಇದೇ ಥರ ನಾವು ನೋಡಿ ಇಲ್ಲಿ ಈ ಥರ ನೋಡಿ, ಈ ಟಿಕ್ಕಿ ರೆಡಿ ಮಾಡಿ ಇಟ್ಟಿರೋಂಥದ್ದು ಒಂದೊಂದೇ ನಾನಿಲ್ಲಿ ಹೀಗೆ ಇಡ್ತಾ ಹೋಗ್ತೇನೆ. ನೋಡಿ, ಈ ಥರ ಏನು ರೆಡಿ ಮಾಡಿದ್ದೀವಲ್ಲ ಅದೇ ಥರ ನಾವು ಒಂದೊಂದಾಗಿಟ್ಟು ಬೇಯಿಸಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು. ಇದನ್ನು ನಾವು ಫುಲ್ಲು ಫ್ರೈ ಮಾಡಿದರೆ ಇದಕ್ಕೆ ಬ್ರೆಡ್ ಕಾರ್ನ್ ಹಚ್ಚಬೇಕಾಗುತ್ತೆ ನಾವು. ನೋಡಿ, ಈ ಥರ ಇಡ್ತೇನೆ ಎಲ್ಲ. ನೋಡಿ, ಈಗೆಲ್ಲವನ್ನು ಇಟ್ಟಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಕಡೆ ಕರೆಕ್ಟಾಗಿ ಫ್ರೆಂಡ್ಸ. ಆಮೇಲೆ ತಿರುಗಿಸಿ ಹಾಕೋಣ. ನೋಡಿ, ಈಗ ಚೆನ್ನಾಗಿ ಈ ಸೈಡ್ ಬೆಂದಿದ್ದಾವೆ. ತಿರುಗಿಸಿ ಹಾಕ್ತೇನೆ ಫ್ರೆಂಡ್ಸ್ ಒಂದೊಂದಾಗಿ. ನೋಡಿ ನೋಡಿ, ಇಲ್ಲಿ ಈ ಥರ ನಾವೀಗ ಎಲ್ಲವನ್ನು ತಿರುಗಿಸಿ ಹಾಕೋಬೇಕು. ಕರೆಕ್ಟಾಗಿ ಬೆಂದಾವ ಇಲ್ಲ ನೋಡಿಕೊಂಡು. ನೋಡಿ, ಎಲ್ಲ ತಿರುಗಿಸಿ ಹಾಕ್ಕೊಂಡಿದ್ದೇನೆ ನಾನು. ಕಾರ್ನ್ ಟಿಕ್ಕಿ ಎಷ್ಟು ಚೆನ್ನಾಗಿ ಸ್ಲೋ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ಬೇಯಲಿ, 2 ಸೈಡ್ ಚೆನ್ನಾಗಿ ಬೇಯಬೇಕು. ಬೇಯಲಿ ಈಗ. ನೋಡಿ ಫ್ರೆಂಡ್ಸ,
ಕಾರ್ನ್ ಟಿಕ್ಕಿ ರೆಡಿ ಆಗ್ಯಾವು. ಒಂದೊಂದೇ ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ. ಇನ್ನೊಂದು ಸ್ಪೂನ್ ಬೇಕು, ತೆಗಿಲಿಕ್ಕೆ ಸ್ವಲ್ಪನೇ ಕಷ್ಟ ಆಗುತ್ತೆ. ನೋಡಿ ನೋಡಿ ಈ ಸೈಡ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದ್ದಾವಲ್ಲ ನೋಡಿ. ಇಲ್ಲಿ ಒಂದೊಂದೇ ತೆಗೆದು ಎತ್ತಿಟ್ಕೋತೇನೆ ಫ್ರೆಂಡ್ಸ್. ಇದಕ್ಕೆ ಟೊಮೆಟೊ ಸಾಸು ಅಥವಾ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ನೋಡಿ. ನೋಡಿ ನಾನಂತೂ ಸೂಪರಾಗಿ ಮಿಸ್ ಮಾಡ್ಕೊಳ್ಳಲ್ದೆ ತಿನ್ನಬೇಕು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಎಲ್ಲವನ್ನು ತಗೊಂಡು ತೋರಿಸ್ ನೋಡಿ. ಸ್ವೀಟ್ ಕಾರ್ನ್ ಟಿಕ್ಕಿ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಇದ್ದರೆ ಸಾಕು, ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೊಮೆಟೊ ಸಾಸ್ ಇದ್ದರೆ ಆಯಿತು, ಇಲ್ಲಾಂದರೆ ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಂಬ ಸೂಪರಾಗಿರುತ್ತೆ. ಯಾವ ಬೇಕಾದಾಗಾದರೂ ದಿಢೀರ್ನೆ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.